ಶ್ರೀ ಗುರುಭ್ಯೋ ನಮಃ. ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೃತ ಶಿವಕುಮಾರ್ ಅಂತ. ನಾನು ಶ್ರೀವಿದ್ಯಾ ಪೂರ್ಣ ದೀಕ್ಷಾ ಉಪಾಸಕಿ. ನನ್ನ ಗುರುಗಳು ಸ್ವಾಮಿ ಪರಮಾನಂದನಾಥ, ಡಾಕ್ಟರ್ ಕ್ರೋವಿ ಪಾರ್ಥಸಾರಥಿ. ಇದು ನಾನು ಹೊಸದಾಗಿ ಪ್ರಾರಂಭಿಸಿರುವಂತಹ ನನ್ನ ಯೂಟ್ಯೂಬ್ ಚಾನಲ್. ಇದರ ಉದ್ದೇಶ ಬಂದ್ಬಿಟ್ಟು ಮಂತ್ರ ಸಾಧನೆಯ ಬಗ್ಗೆ, ದಶಮಹಾವಿದ್ಯೆಗಳ ಬಗ್ಗೆ, ಶ್ರೀವಿದ್ಯೆಯ, ಮುಖ್ಯವಾಗಿ ಶ್ರೀವಿದ್ಯೆಯ ಬಗ್ಗೆ ನಾನೇನು ನನ್ನ ಗುರುಮುಖತಃ ತಿಳ್ಕೊಂಡಿದ್ದೀನೋ ಅದನ್ನು ಒಂದು 4 ಜನಕ್ಕೆ ಸರಳ ರೀತಿಯಲ್ಲಿ ಹೇಳಬೇಕು. ಪ್ರತಿಯೊಬ್ಬರೂ ಆ ಪರಮೇಶ್ವರಿಯ ಮಹತ್ವವನ್ನು ತಿಳ್ಕೋಬೇಕು, ಆ ಪರಮೇಶ್ವರಿಯನ್ನು ಆರಾಧಿಸಬೇಕು, ಪ್ರತಿಯೊಬ್ಬರು ಶ್ರೀವಿದ್ಯವನ್ನು ಉಪಾಸನೆ ಮಾಡಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಹಾಗಾಗಿ ಮಂತ್ರ ಅಂದರೆ ಏನು, ಸಾಧನೆ ಅಂದರೆ ಏನು, ಜಪವನ್ನು ಹೇಗೆ ಮಾಡಬೇಕು, ಮತ್ತು ತರ್ಪಣ, ಮಾರ್ಜನ, ಹವನ, ಪುರಶ್ಚರಣ ವಿಧಿಗಳು, ಇವುಗಳ ಬಗ್ಗೆ ಎಲ್ಲವೂ ಹೇಳಬೇಕು. ಸಾಮಾನ್ಯರು ಕೂಡ ಆಚರಣೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನನ್ನ ಗುರುಗಳ ಆಶೀರ್ವಾದದೊಂದಿಗೆ ನಾನು ಈ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೀನಿ. ಮೊದಲಿಗೆ ಮಂತ್ರ ಅಂದರೆ ಏನು ಅಂತ ನೋಡೋಣ. ಮನನಾತ್ರಾಯತ ಇತಿ ಮಂತ್ರ ಅಂದರೆ ಮನನ ಮಾಡುವುದರಿಂದ ಮನನ ಮಾಡುವವರನ್ನು ರಕ್ಷಣೆ ಮಾಡುವುದೇ ಮಂತ್ರ. ಇನ್ನು ಮಂತ್ರ ಸಾಧನೆಯನ್ನು ಯಾಕೆ ಮಾಡಬೇಕು ಅಂತ ನೋಡಿದ್ರೆ, ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂ ತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಈ ಜಗತ್ಸರ್ವವು ಪರಮೇಶ್ವರಿಯ ಅಥವಾ ಪರಮೇಶ್ವರನ ಅಧೀನದಲ್ಲಿರುತ್ತಂತೆ. ಆ ಪರಮೇಶ್ವರನು ಮಂತ್ರಕ್ಕೆ ಅಧೀನನಾಗಿರ್ತಾನೆ. ಆ ಮಂತ್ರ ಬ್ರಾಹ್ಮಣ ಅಂದರೆ, ಇಲ್ಲಿ ಬ್ರಾಹ್ಮಣ ಅಂದರೆ ಒಂದು ವರ್ಣ ಅಂತ ಅಲ್ಲ, ಸಾಧಕ. ಯಾರು ಆ ಮಂತ್ರವನ್ನು ಸಾಧನೆ ಮಾಡ್ತಾರೋ ಅವನೇ ಬ್ರಾಹ್ಮಣ. ಅವನ ಅಧೀನದಲ್ಲೇ ಈ ಮಂತ್ರ ಇರುತ್ತೆ. ಇನ್ನು ಸಾಧನೆ ಅಂದರೆ ಸಾಧಿಸೋದು ಅಥವಾ ಆ ವಿಷಯದ ಮೇಲೆ ನಮಗೆ ಸಂಪೂರ್ಣವಾದ ಹಿಡಿತವನ್ನು ಪಡ್ಕೊಳ್ಳೋದೇ ಸಾಧನೆ. ಇನ್ನು ಮಂತ್ರ ಸಾಧನೆ ಅಂದರೆ ಏನು? ಮಂತ್ರದ ಮೇಲೆ ನಮಗೆ ಸಂಪೂರ್ಣವಾದಂತಹ ಹಿಡಿತ ಬರಬೇಕು. ಅಂದರೆ ಪದೇ 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 ನಾವು ಜಪ ಮಾಡೋದ್ರಿಂದ ಆ ಒಂದು ಎನರ್ಜಿ ನಮ್ಮಲ್ಲಿ ಹುಟ್ಟುತ್ತೆ, ನಮ್ಮನ್ನು ರಕ್ಷಣೆ ಮಾಡುತ್ತೆ. ಇನ್ನು ಪುರುಷ ದೇವತೆಗೆ ಸಂಬಂಧಿಸಿದಂಥ ಮಂತ್ರಗಳನ್ನು ಮಂತ್ರಗಳು ಅಂತಲೇ ಕರೀತಾರೆ. ಅದನ್ನು ಪ್ರತ್ಯೇಕವಾಗಿ ಯಾವ ಹೆಸರಿನಿಂದಲೂ ಕರೆಯೋದಿಲ್ಲ. ಆದರೆ ಸ್ತ್ರೀ ದೇವತೆಯರನ್ನು ಉಪಾಸನೆ ಮಾಡೋದಕ್ಕೆ ಬಳಸುವಂತಹ ಮಂತ್ರಗಳನ್ನು ನಾವು ವಿದ್ಯೆ ಅಂತ ಕರಿತೀವಿ. ಅಂದರೆ ಈಗ ದಶಮಹಾವಿದ್ಯೆಗಳಾಗಿರಬಹುದು, ಇದೆಲ್ಲ ಸ್ತ್ರೀ ದೇವತೆಗೆ ಸಂಬಂಧಿಸಿದ್ದೇ ಆಗಿರುತ್ತೆ. ಅವುಗಳನ್ನ ಪ್ರತ್ಯೇಕವಾಗಿ ನಾವು ಮಹಾವಿದ್ಯೆಗಳು ಅಂತ ಕರಿತೀವಿ. ಇನ್ನು ಶ್ರೀವಿದ್ಯಾ ಅಂದರೆ ಏನು ಅಂತ ನೋಡೋದಾದರೆ, ಶ್ರೀ ಅಂದರೆ ಲಕ್ಷ್ಮಿ, ಶ್ರೀ ಅಂದರೆ ಸರಸ್ವತಿ, ಶ್ರೀ ಅಂದರೆ ಪಾರ್ವತಿ. ಈ ತ್ರಿಶಕ್ತಿಯರಿಗೂ ಮಾತೆಯಾದಂತಹ ಆ ಮಹಾತ್ರಿಪುರ ಸುಂದರಿಯನ್ನು ಉಪಾಸನೆ ಮಾಡುವುದೇ, ಉಪಾಸನೆ ಮಾಡಲು ಬಳಸುವಂತಹ ಮಂತ್ರ, ಯಂತ್ರ, ತಂತ್ರ ಇವುಗಳನ್ನೇ ಶ್ರೀವಿದ್ಯಾ ಅಂತ ಹೇಳ್ತೀವಿ. ಶ್ರೀವಿದ್ಯೆಗೆ ಅಧಿಷ್ಠಾನ ದೇವತೆ ಶ್ರೀ ಮಹಾತ್ರಿಪುರ ಸುಂದರಿ, ರಾಜರಾಜೇಶ್ವರಿ ಪರಾಭಟ್ಟಾರಿಕಾ. ಇವಳನ್ನೇ ಕಾಮೇಶ್ವರಿ, ಕಾಮಾಕ್ಷಿ, ಮೀನಾಕ್ಷಿ, ರಾಜರಾಜೇಶ್ವರಿ ಅಂತೆಲ್ಲ ಕರೀತಾರೆ.